ವರುಣಾರ್ಭಟ ಹೆಚ್ಚಾಗಿದೆ. ಎಲ್ಲಿ ನೋಡಿದರಲ್ಲಿ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತಿದೆ. ಸ್ನೇಹಿತರೆ, ಮಾಡಿದ್ದುಣ್ಣು ಮಹಾರಾಯ ಅನ್ನೋ ಹಾಗೆ ಮನುಷ್ಯ ಸೃಷ್ಟಿಯ ಮೇಲೆ ಸಿಗುತ್ತಿರುವ ದೌರ್ಜನ್ಯಕ್ಕೆ ಪ್ರಕೃತಿ ಮಾತೆಯು ಶಿಕ್ಷೆಯನ್ನು ನೀಡುತ್ತಿದ್ದಾಳೇನೋ ಎಂಬಂತೆ ಭಾಸವಾಗುತ್ತಿದೆ. ನಮಸ್ತೆ ಸ್ನೇಹಿತರೆ, ಇದು ನಿಮ್ಮ ಮಿರಾಜ್ ಯೂಟ್ಯೂಬ್ ಚಾನಲ್. ಹೌದು ಸ್ನೇಹಿತರೆ, ಮಾನವ ಅಂದರೆ ನಾವು ನೀವೆಲ್ಲ ಗೊತ್ತೋ ಗೊತ್ತಿಲ್ಲದೆಯೂ ಈಗ ನಡೆಯುತ್ತಿರುವ ಎಲ್ಲ ಪ್ರಕೃತಿ ವಿಕೋಪಗಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಹೊಣೆಯಾಗಿದ್ದೇವೆ ಎಂದರೆ ತಪ್ಪಾಗಲ್ಲ. ಸೃಷ್ಟಿಯು ನಾವು ಮಾಡಿದ ಎಲ್ಲ ತಪ್ಪನ್ನು ತನ್ನೊಡಲೊಳಗೆ ತುಂಬಿಟ್ಟು ಕಾಲ ಕಾಲಕ್ಕೆ ತನ್ನ ಅಸಮಾಧಾನವನ್ನು ಹೊರಹಾಕುತ್ತಿರುತ್ತದೆ. ಅಂತೆಯೇ ಈಗಿನ ಸನ್ನಿವೇಶಗಳು ಪ್ರಕೃತಿ ಮಾತೆಯ ರೌದ್ರ ನರ್ತನದಂತೆ ಕಂಡು ಬರುತ್ತದೆ. ಸ್ನೇಹಿತರೆ, ರಣಭೀಕರ ಮಳೆಯಿಂದಾಗಿ ಹಲವೆಡೆ ಗುಡ್ಡ ಕುಸಿತ, ಜಲಪ್ರವಾಹ, ಪ್ರಾಣಹಾನಿ ಸಂಭವಿಸುತ್ತಿದೆ. ಕೇರಳದ ವಯನಾಡಿನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ರಾತ್ರಿಯೆಲ್ಲ ಜೋರಾಗಿ ಸುರಿದ ಮಳೆಯಿಂದಾಗಿ ರಾತ್ರಿ ನೆಮ್ಮದಿಯಿಂದ ಮಲಗಿದ್ದವರು ಬೆಳಗಿನ ಮುಂಜಾವನ್ನು ನೋಡಲೇ ಇಲ್ಲ. 90ಕ್ಕೂ ಹೆಚ್ಚಿನ ಜನರ ಪ್ರಾಣ ಪಕ್ಷಿಯನ್ನು ಜಲಕಿಂಕರ ಕ್ಷಣಾರ್ಧದಲ್ಲಿಯೇ ಕೊಂಡೊಯ್ದಿದ್ದಾನೆ. ಕಾರ್ಯಾಚರಣೆ ಜಾರಿಯಲ್ಲಿದೆ. ಇದಲ್ಲದೆ ಕರ್ನಾಟಕದಲ್ಲಿ ಹಲವೆಡೆ ಭೂಕುಸಿತ ಸಂಭವಿಸಿದೆ. ಉತ್ತರ ಕರ್ನಾಟಕದ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದ ಸುದ್ದಿ ಎಲ್ಲರಿಗೂ ಗೊತ್ತೇ ಇದೆ. ಅಲ್ಲಿಯೂ ಹಲವಾರು ಜೀವಗಳು ಕಳೆದು ಹೋಗಿವೆ. ಇನ್ನು ಸಕಲೇಶ್ಪುರ, ಕೊಡಗು, ಶಿರಾಡಿ ಇನ್ನಿತರ ಘಾಟ್ ಸೆಕ್ಷನ್ಗಳು ಕೂಡ ಅಪಾಯದ ಅಂಚಿನಲ್ಲಿದೆ. ಗುಡ್ಡ ಕುಸಿತದಿಂದಾಗಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಮಳೆಯ ಆರ್ಭಟ ಹೀಗೆ ಮುಂದುವರಿದರೆ ಇನ್ನೇನೆಲ್ಲ ಅನಾಹುತಗಳು ಸಂಭವಿಸುವುದು ಆ ಪರಮಾತ್ಮನಿಗೆ ಗೊತ್ತು. ಸ್ನೇಹಿತರೆ, ನಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಳಲು ನಮಗೆ ಇನ್ನೂ ಅವಕಾಶಗಳಿವೆ. ಮರ ಗಿಡಗಳನ್ನು ಕಡಿದು ನಾಶ ಮಾಡುವ ಬದಲು ಪ್ರಕೃತಿಯಲ್ಲಿ ಸಮತೋಲನ ತರಲು ಪ್ರಯತ್ನಿಸೋಣ. ಮರ ಗಿಡಗಳನ್ನು ನೆಡೋಣ. ಪರಿಸರ ಮಾಲಿನ್ಯವನ್ನು ನಿರ್ಮೂಲಿಸೋಣ. ವಿಪತ್ತಿನಲ್ಲಿ ಕಳೆದು ಹೋದ ಜೀವಗಳಿಗೆ ದೇವರು ಸದ್ಗತಿಯನ್ನು ನೀಡಲಿ. ಅವರ ಕುಟುಂಬಗಳಿಗೆ ಅವರ ಅಗಲಿಕೆಯನ್ನು ತಡೆದುಕೊಳ್ಳುವ ಧೈರ್ಯವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಸ್ನೇಹಿತರೆ, ಇದು ನಿಮ್ಮ ಮಿರಾಜ್ ಯೂಟ್ಯೂಬ್ ಚಾನಲ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹಿಟ್ ದ ಬೆಲ್ ಬಟನ್. ಥ್ಯಾಂಕ್ ಯು. ಐ ಆಮ್ ಸೈನಿಂಗ್ ಆಫ್.